ಹಲೋ ಹಾಯ್ ನಮಸ್ಕಾರ. ಶ್ವೇತಾ ಗೌಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 4 ಮಂತ್ಸ್ ಆಯ್ತು ವಿಡಿಯೋ ಸ್ಟಾಪ್ ಮಾಡಿದ್ದೆ. ಸೊ ಸಮ್ ರೀಸನ್ಸ್ ಇಂದ ಸ್ಟಾಪ್ ಮಾಡಿದ್ದೆ, ಕ್ಷಮೆ ಇರಲಿ. ಇನ್ಮೇಲೆ ಹತ್ರ ಆಗಲ್ಲ. ಕಂಟಿನ್ಯೂಸ್ ಆಗಿ ನನ್ನ ಕಡೆಯಿಂದ ವಿಡಿಯೋಸ್ ಬರ್ತಾ ಇರತ್ತೆ. ಅಂಡ್ ಇವತ್ತು ಹುಷಾರಿಲ್ದೇ ಇರೋ ಕಾರಣ ನನ್ನ ಧ್ವನಿ ಸ್ವಲ್ಪ ಕರ್ಕಶವಾಗಿದೆ. ಕ್ಷಮೆ ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೀನಿ. ಇದು ಬಂದು ಲಾಸ್ಟ್ ವೀಕ್ ವಿಡಿಯೋ ಇವತ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ನಾವು ಹೊರಟಿದ್ದೆ ನಮ್ಮ ಮನೆ ದೇವ್ರಿಗೆ. ಸೊ ಮನೆ ದೇವ್ರಿಗೆ ಹೋಗಿ ತುಂಬಾ ದಿನ ಆಯ್ತು ಅಂತ ನಾವು ಎಲ್ಲಾರು ಫ್ಯಾಮಿಲಿ ಫುಲ್ ಮನೆ ದೇವ್ರಿಗೆ ಹೊರಟಿದ್ವಿ. ಹೋಗೋ ದಾರಿಲಿ ಹಾಗೆ ನಮ್ಮ ಅಕ್ಕನ ಪಾಪುನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರನ್ನು ಕಾರಾಗ ಹತ್ತಿಸ್ಕೊಂಡು ಹೋಗ್ತಾ ಇದ್ವಿ. ಹೋಗುವಾಗ ನಮ್ಗಂತೂ ಒಂಚೂರು ಬೇಜಾರಾಗ್ಲಿಲ್ಲ, ಯಾಕಂದ್ರೆ ನಮ್ ಪಾಪು ಇದ್ನಲ್ಲ ರೈಮ್ಸ್ ಎಲ್ಲ ಹೇಳ್ಕೊಂಡು ನಮ್ಗೆ ತುಂಬಾ ಎಂಟರ್ಟೈನ್ ಮಾಡ್ತಾ ಇದ್ದ. ಅವ್ನ್ ರೈಮ್ಸ್ ಹೇಳೋ ರೀತಿನೇ ಚಂದ, ಮಕ್ಳು ಮಾತಾಡೋದು ಚಂದ ಅಂತೀವಲ್ವಾ, ಸೊ ಅದೇ ತರ ಆ ಹೀಗೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹರಟೆ ಹೊಡ್ಕೊಂಡು ಹೋಗ್ತಾ ಇದ್ವಿ. ಹೋಗ್ತಾ ಹೈವೇಗೆ ಹತ್ತೇ ಬಿಟ್ವಿ. ಹೈವೇಯಲ್ಲಿ ನಿಮ್ಗೆ ಗೊತ್ತು, ಭಾನುವಾರ ಆಗಿರೋದ್ರಿಂದ ಗಾಡಿಗಳು ಜಾಸ್ತಿ ಇರತ್ತೆ. ಹಾಗೆ ಆಕ್ಸಿಡೆಂಟ್ಸ್ ಕೂಡ ಕಾಮನ್ ಆಗಿರತ್ತೆ. ಅದೇ ತರ ನಾವು ಒಂದು ಆಕ್ಸಿಡೆಂಟ್ ನೋಡಿದ್ವಿ. ನಾನ್ ಹೇಳೋದಿಷ್ಟೇ, ಹೈವೇಲಿ ಹೋಗ್ತಾ ಇದ್ದೀರಾ ಅಂದಾಗ ಸ್ಪೀಡ್ ಸ್ವಲ್ಪ ಲಿಮಿಟ್ ಅಲ್ಲಿ ಇರ್ಲಿ. ನೀವು ಬದುಕಿ ಬೇರೆಯವ್ರನ್ನ ಬದುಕಕ್ಕೂ ಬಿಡಿ ಅಂತ ಹೇಳ್ತೀನಿ. ನಮ್ ಮನೆಯಿಂದ ನಮ್ ಊರಿಗೆ 1.5 hour ಜರ್ನಿ ಅಷ್ಟೇ. ಸೊ ಕೊನೆಗೂ ಊರಿಗೆ ರೀಚ್ ಆದ್ವಿ. ರೀಚ್ ಆಗಿ ಒಂದ್ ಕಡೆ ನಿಂತಿದ್ದು, ಬಟ್ ಪಾಪಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಅವ್ನ್ಗೆ ಊರು ಅಂದ್ರೆ ತುಂಬಾ ಖುಷಿ. ಯಾಕಂದ್ರೆ ಅವನು ಇಲ್ಲೆಲ್ಲ ಬುಕ್ಕಲ್ಲಿ ಓದ್ತಾ ಇರ್ತಾನೆ, ಕಾವು, ಬೊಫೆಲೋ, ಶೀಪ್, ಕೋಟ್ ಅಂತ. ಬಟ್ ಅಲ್ಲಿ ಹೋದಾಗ ಲೈವ್ ಅಲ್ಲಿ ನೋಡ್ತಾನಲ್ಲ, ಅವಾಗ ಅವ್ನ್ಗ್ ಆಗೋ ಖುಷಿನೇ ಆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಅದೆಲ್ಲ ಲೈವ್ ಅಲ್ಲಿ ನೋಡಿದಾಗ ಅವನಿಗಂತೂ ತುಂಬಾ ಇಷ್ಟ ಆಗುತ್ತೆ ಪ್ರಾಣಿಗಳ ಜೊತೆ ಆಟ ಆಡಕ್ಕೆ. ಸೊ ಹಾಗೆ ನಾವು ಸೀದಾ ತಲುಪಿದ್ದೆ ದೇವಸ್ಥಾನಕ್ಕೆ, ಶ್ರೀ ಮಹಾಶಕ್ತಿ ಮಾಯಮ್ಮ ದೇವಸ್ಥಾನ ಅಂತ. ದೇವಸ್ಥಾನದೊಳಗೆ ಎಂಟರ್ ಆದ್ವಿ. ಆಗಿದ ತಕ್ಷಣ ಆಲ್ರೆಡಿ ಯಾವ್ದೋ ಪೂಜೆ ಆಗಿತ್ತು ಅನ್ಸುತ್ತೆ, ಪ್ರಸಾದ ಕೊಡ್ತಾ ಇದ್ರು. ತುಂಬಾ ಲೇಟ್ ಆಗಿ ರೀಚ್ ಆಗಿರೋ ಕಾರಣ ನಮಗೂ ಹೊಟ್ಟೆ ಹಸಿತಾ ಇತ್ತು. ಪ್ರಸಾದ ಇಸ್ಕೊಂಡ್ ತಿಂದ್ವಿ. ಸೊ ಪ್ರಸಾದ ಇಸ್ಕೊಂಡ್ ತಿಂದ್ಮೇಲೆ ಮೇನ್ ಇಂಟೆನ್ಷನ್ ನಾವ್ ಹೋಗಿದ್ದೇನೆ ಪಾಪನ್ ಮುಡಿ ಕೊಡ್ಬೇಕು ಅಂತ. ಸೊ ಅವ್ನ್ ಅಳ್ತಾನೆ ಅನ್ಕೊಂಡಿದ್ವಿ. ಖುಷಿಯಾಗಿ ಅವನು ಕುತ್ಕೊಂಡು ಮುಡಿ ಕೊಡಿಸ್ಕೊತಾ ಇದ್ದ. ಈ ದೇವಿ ಮಹಾತ್ಮೆ ಏನು ಅಂದ್ರೆ ಶಾರ್ಟ್ ಆಗಿ ನಾನ್ ನಿಮ್ಗೆ ಹೇಳ್ತೀನಿ. ಈ ಮಾಯಮ್ಮ ದೇವಿ ಮತ್ತೆ ಅವಳ ಸಹೋದರಿಗೆ ವಾದ ವಿವಾದ ನಡೀತಾ ಇರತ್ತಂತೆ. ಸೊ ಅದ್ರಲ್ಲಿ ಯಾರು ಶ್ರೇಷ್ಠ, ಹಾಗೆ ಯಾರು ಶಕ್ತಿಶಾಲಿ ಅನ್ನೋ ಒಂದು ವಾದ ವಿವಾದ ನಡೀತಾ ಇರತ್ತಂತೆ. ಸೊ ಆ ವಾದ ವಿವಾದ ಮಧ್ಯೆ ನಮ್ಮ ಆಂಜನೇಯ ಎಂಟ್ರಿ ಕೊಡ್ತಾರಂತೆ. ಎಂಟ್ರಿ ಕೊಟ್ಟು ಹೇಳ್ತಾರಂತೆ, ನೀವು ಯಾರು ಶಕ್ತಿಶಾಲಿ ಅಂತ ತಿಳ್ಕೊಬೇಕಂದ್ರೆ ಹೋಗಿ ಈ ಊರ್ನ ಒಂದ್ ಸುತ್ಕೊಂಡ್ ಬನ್ನಿ ಅಂತ. ಸೊ ಅದಕ್ಕೆ ಒಪ್ಪಿದ ಮಾಯಮ್ಮ ದೇವಿ ಮತ್ತೆ ಅವಳ ಸಹೋದರಿ ಸರಿ ಅಂತ ತಮ್ ರಥ ಏರ್ತಾರೆ. ರಥ ಏರಿದ ಮಾಯಮ್ಮ ದೇವಿ ಮತ್ತೆ ಅವಳ ಸಹೋದರಿ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರ್ತಾರಂತೆ. ಸೊ ತುಂಬಾ ಸ್ಪೀಡ್ ಆಗಿ ಬರ್ತಾ ಇರೋ ಮಾಯಮ್ಮ ದೇವಿ ಎದುರುಗಡೆ ಒಂದು ದೊಡ್ಡ ಬೆಟ್ಟ ಅಡ್ಡ ಬರತ್ತಂತೆ. ಆ ಬೆಟ್ಟವನ್ನು ನೋಡಿದ ಮಾಯಮ್ಮ ದೇವಿ ಅದನ್ನ ಸೀಳ್ಕೊಂಡೇ ಬರ್ತಾಳೆ ಅನ್ನೋ ಒಂದು ನಂಬಿಕೆ. ಅದೇ ಬೆಟ್ಟ ನಾನ್ ನಿಮ್ಗೆ ಇವಾಗ ತೋರಿಸ್ತಾ ಇರೋದು. ಅದು ಒಂದು ಬೆಟ್ಟ, ಅದನ್ನ ಸೀಳಿ ಬರ್ತಾಳಂತೆ. ಸೀಳಿ ಬಂದಿದ್ ರಭಸಕ್ಕೆ ಮಾಯಮ್ಮ ದೇವಿ ರಥದ ಚಕ್ರ ಕಳಚ್ಕೊಂಡ್ ಬೀಳತ್ತಂತೆ. ಸೊ ಕಳಚ್ಕೊಂಡಾಗ ಮಾಯಮ್ಮ ದೇವಿ ಅಲ್ಲೇ ಬೀಳ್ತಾಳಂತೆ. ಬಿದ್ದ ಆ ಮಾಯಮ್ಮ ದೇವಿ ಅಲ್ಲೇ ನೆಲೆಸಿದಾಳೆ ಅನ್ನೋ ಒಂದು ನಂಬಿಕೆ ಈ ಊರ್ ಜನರದು. ಮತ್ತೆ ಇಲ್ಲಿ ಹೂವ ಕೇಳೋ ಪದ್ಧತಿನೂ ಇದೆ. ಇಲ್ಲಿ ಏನೇ ಪ್ರಶ್ನೆ ಇರ್ಲಿ ದೇವ್ರ ಹತ್ರ ಕೇಳಿದ್ರೆ ಹೂವ ಮೂಲಕ ಆನ್ಸರ್ ಕೊಡ್ತಾರೆ ಅನ್ನೋದೊಂದು ನಂಬಿಕೆ. ಫೈನಲಿ ಪೂಜೆ ಎಲ್ಲ ಮುಗಿಸಿ ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಭಾನುವಾರ ಸಂಜೆ ಟ್ರಾಫಿಕ್ ಎಷ್ಟಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಆ ಟ್ರಾಫಿಕ್ ಎಲ್ಲ ದಾಟಿ ಬರೋ ಅಷ್ಟ್ರಲ್ಲಿ ಟೈಮ್ ಆಗಿತ್ತು. ಸೊ ಇದಾಗಿತ್ತು ನನ್ನ ಈ ವಿಡಿಯೋ. ಇದೇ ತರ ವಿಡಿಯೋ ನಾನು ಮಾಡ್ತಾನೆ ಇರ್ತೀನಿ. ಈ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.